ತಕ್ಷಣ ಏನಿ ದ್ವೇಷ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಮಂಡ್ಯ ಜಿಲ್ಲೆ ಜನತೆ ಗೆಲುವು ಅನ್ನೋದು ನನ್ನ ಅಭಿಪ್ರಾಯ. ಅವರೇ ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ. ಅವರು ಯಾವ ವಾಗ್ದಾಳಿ ಮಾಡಿದ್ರು ಅದಕ್ಕೆ ಉತ್ತರ ಜನತೆ ಕೊಡ್ತಾರೆ, ಮಂಡ್ಯ ಜಿಲ್ಲೆ ಜನತೆ. ಆ ವಾಗ್ದಾಳಿಗಳು ಏನಿದೆ ಇವತ್ತು ಅವರು ಕೊನೆ ಹಂತದಲ್ಲಿ ಮಾಡಿರ್ತಕ್ಕಂಥದ್ದು ಅದು ಅತ್ಯಂತ ಕೀಳು ಮಟ್ಟದ ಅಭಿರುಚಿ ಹೊಂದಿರತಕ್ಕಂಥವ್ರು. ಬಡವರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಕಳಕಳಿ ಇಲ್ಲದೆ ಇರ್ತಕ್ಕಂಥವ್ರು ಮಾತನಾಡಿರ್ತಕ್ಕಂಥದ್ದು ಅದೆಲ್ಲ. ಅದರಿಂದ ಇವತ್ತು ಅವರ ಭಾಷಣಗಳಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ, ಜಿಲ್ಲೆಯ ಜನತೆ ನೀಡುತ್ತಾರೆ. ಟೈಮ್ ಆಗಲ್ಲ, ಹರಿಯಾಣ ಅನ್ಕೊಂಡಿದ್ದೆ. ಚುನಾವಣೆಯ ಪ್ರಚಾರದ ಕೊನೆ ಹಂತದಲ್ಲಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಡಬೇಕಾಗಿತ್ತು 14 ಕ್ಷೇತ್ರಗಳಿಗೆ. ಆದರೆ ಸಮಯದ ಅಭಾವದಿಂದ ಕ್ಯಾನ್ಸಲ್. ನಾನು ನಾಯ್ಡು, ಚಂದ್ರಬಾಬು ನಾಯ್ಡು ಅವ್ರನ್ನ ಕರೆಸಿರೋದು ಅವರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಅಲಯನ್ಸ್ ಪಾರ್ಟ್ನರ್ ಏನಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಬಂದಿದ್ದಾರೆ. ಅಂಬರೀಶ್ ಅವ್ರನ್ನ ಅಣ್ಣ ಅಂತ ಇದ್ರು. ಆದ್ರೆ ಅಣ್ಣ ಒಬ್ಬ ತೀರದ ನಂತರದಲ್ಲಿ ಏನ್ ಮಾಡ್ಬೇಕಾಗಿತ್ತು? ಅಟ್ಯಾಕ್ ಮಾಡಿದ್ರು. ಅವ್ರ ವಿರುದ್ಧ ಯಾರು ರಾಮನ ಜನಗಳ ಮುಂದೆ ಯಾರು ಬೇಕಾದ್ರೂ ಚುನಾವಣೆ ನಿಲ್ಬಹುದು, ನಾವೇ ನಿಲ್ಲಬೇಕು ಅಂತಲ್ಲ, ಯಾರು ಬೇಕಾದ್ರೂ ನಿಲ್ಬಹುದು. ಅವರು ಸ್ವತಂತ್ರರಿದ್ದಾರೆ. ಅಂಬರೀಷ್ ಅವ್ರದ್ದು ನನ್ನ ಸಂಬಂಧ ಸುಮಲತಾ ಅವ್ರಿಗೇನು ಗೊತ್ತಿದೆ? ನನ್ನ ಅಂಬರೀಷ್ ಅವ್ರ ಸಂಬಂಧ ಅವ್ರಿಗೇನು ಗೊತ್ತು? ಅವರ ಅಂಬರೀಷ್ ಸಂಬಂಧವೇ ಬೇರೆ. ಸುಮಲತಾ ನನಗೂ ಸಂಬಂಧ ಇಲ್ಲ. ನಾನೇ ಹೇಳಿದ್ದು ಅವರಿಗೆ ಅವರ ಮಾತಿದೆಯಲ್ಲ, ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ಪ್ರಮಾಣ ಮಾಡಕ್ಕೆ ಹೇಳಿ. ಅವ್ರ ಸತ್ಯವೋ ಅಸತ್ಯವೋ ನಾನು ಹೇಳಿರೋದು ಬಂದು ಪ್ರಮಾಣ ಮಾಡ್ತಾರೆ, ಕೇಳಿ ಹೇಳ್ತೀನಿ. ಅಂತ ಕೀಳು ಅಭಿರುಚಿಯ ಜನಗಳನ್ನ ನನ್ನ ಜೀವನದಲ್ಲಿ ಕಂಡಿಲ್ಲ ನಾನು. ಒಂದು ಕನಿಷ್ಠ ಸೌಜನ್ಯ ಇಲ್ಲದೆ ಇರ್ತಕ್ಕಂಥ ಸಂಸ್ಕೃತಿ ಇರ್ತಕ್ಕಂಥ ಓಕೆ, ಒಂದ್ ಕಡೆ ಬಹಿರಂಗ ಸಮಾವೇಶ ಮುಕ್ತಾಯವಾಗಿದೆ ಸುಮಲತಾ ಅಂಬರೀಶ್ ಅವರದು. ಬಟ್ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಮಗನ ಪರ ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಒಂದು ಪ್ರೆಸ್ ಮೀಟ್ ಕರೆದಿದ್ದೆ ರಾಜ್ಯದ ಜನಗಳಿಗೆ ಒಂದು ಸಂದೇಶ, ಕೊನೆಯ ದಿನ ಒಂದು ಸಂದೇಶ ಕೊಡಬೇಕು ಅಂತ, ಸಮಯದ ಅಭಾವದಿಂದ ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ರು. ಆಮೇಲೆ ಸುಮಲತಾ ಅವರು ಇವತ್ತು ಆಡಿದಂತಹ ಹಲವಾರು ಮಾತುಗಳಿಗೆ ಪ್ರಶ್ನೆಯನ್ನ ಕೇಳಿದಾಗ ಅವರು ತಮ್ಮದೇ ಧಾಟಿಯಲ್ಲಿ ಉತ್ತರ ಕೊಟ್ಟರು. ಬಟ್ ಅವರು ತುಂಬ ಎಲಾಬ್ರೇಟ್ ಮಾಡಿ ಮಾತನಾಡಲಿಲ್ಲ. ಆದರೆ ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ಮಂಡ್ಯಕ್ಕೆ ತಗೊಂಡು ಹೋಗಬೇಕು ಅಂತ ನಾನು ಹೇಳಿದ್ದೆ ಅಂತ ಕುಮಾರಸ್ವಾಮಿ ಅವರು ನಿನ್ನೆ ಹೇಳಿದ್ರು. ಅದಕ್ಕೆ ಸುಮಲತಾ ಮತ್ತು ಅಭಿಷೇಕ್ ಇಬ್ಬರು ಕೂಡ ಇಲ್ಲ ನಾವು ಒತ್ತಾಯ ಮಾಡಿದ್ದು ಅಂತ ಹೇಳಿದ್ದಕ್ಕೆ ದೇವರ ಮುಂದೆ ಬಂದು ಪ್ರಮಾಣ ಮಾಡಕ್ಕೆ ಹೇಳಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ನಿಲ್ಲೋದಕ್ಕೆ ಎಲ್ರಿಗೂ ಸ್ವತಂತ್ರ ಇದೆ. ಅದೇ ರೀತಿ ನಾವು ನಿಂತಿದ್ವಿ, ಅವರು ನಿಂತಿದ್ದಾರೆ. ಬಟ್ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಾನಲ್ಲ, ಮಂಡ್ಯ ಜಿಲ್ಲೆಯ ಜನತೆ ನಾಡಿದ್ದು ಉತ್ತರ ಕೊಡ್ತಾರೆ ಅಂತ ಹೇಳಿ ತಮ್ಮ ಮಾತನ್ನು ಮುಕ್ತಾಯ ಮಾಡಿದ್ದಾರೆ. ಒಂದು ಕಡೆ ಸೆರಗೊಡ್ಡಿ ಮತಭಿಕ್ಷೆಯನ್ನು, ಅಂದರೆ ಸ್ವಾಭಿಮಾನದ ಭಿಕ್ಷೆಯನ್ನು ಕೇಳ್ತಾರೆ ಸುಮಲತಾ ಅವರು. ಮತ್ತೊಂದು ಕಡೆ ಮಂಡ್ಯ ಜನರೇನು ಅಂತ ನನಗೆ ಗೊತ್ತು ಅಂತ ವಿಶ್ವಾಸದಲ್ಲಿದ್ದಾರೆ ಕುಮಾರಸ್ವಾಮಿ. ಮತ್ತೆ ವಾಗ್ದಾಳಿಯನ್ನು ಕುಮಾರಸ್ವಾಮಿ ಅವರು ಮುಂದುವರಿಸಿದ್ದಾರೆ ಸುಮಲತಾ ಅವರ ವಿರುದ್ಧ. ಸುಮಲತಾ ಅವ್ರಿಗೆ ಏನು ಗೊತ್ತು ನನ್ನ ಅಂಬರೀಷ್ ಅವರ ಸಂಬಂಧ? ಬಂದು ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡಕ್ಕೆ ಹೇಳಿ ಅವ್ರಿಗೆ ಇಂಥ ವ್ಯಕ್ತಿತ್ವದ